ಲಕ್ಷ್ಮಣ್ ಕಂದವಾಡಿ, ಮಾಳಪ್ಪ ಹೊಸೂರು, ಅಜ್ಜಪ್ಪ ಬನಜಿ, ಮಂಜು ಸತ್ತಿಗೇರಿ, ಸಂತೋಷ್ ಕರ್ಕಿ ಹಾಗೂ ಶ್ರೀಮತಿ ಸೀಮಾ ಕೊಯ್ಲಿ, ಶ್ರೀಮತಿ ಸರಸ್ವತಿ ನಾಯ್ಕ್, ಶ್ರೀಮತಿ ಅಕ್ಷತಾ ಅಂಜಿಯವರಿಗೆ ನಮ್ಮ ರೇಖಾ ದುಲಾರವರು ಅವರಿಗೆ ಸನ್ಮಾನ ಮಾಡಬೇಕು. ಬಹಳ ಶ್ರದ್ಧೆಯಿಂದ ಈ ಒಂದು ಪ್ರಸಾದ ಕಾರ್ಯಕ್ರಮವನ್ನ ಶ್ರೀಮತಿ ರೇಖಾ ದುಲಾರವರಿಗೆ ಅವರಿಗೆ ನಮ್ಮ ನಾಯ್ಕ ಅವರಿಗೆ ಸರಸ್ವತಿ ನಾಯ್ಕ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಶ್ರೀಮತಿ ಸೀಮಾ ಕೊಯ್ಲಿ ಅವರು ಅನಿಸುತ್ತೆ, ಅಕ್ಷತಾ ಅಂಜಿ ಅವರು ಕೂಡ ವೇದಿಕೆ ಈ ಪ್ರಸಾದ ಸೇವೆಯನ್ನ ನೀಡುವುದರಲ್ಲಿ ಹಾಗೂ ಎಲ್ಲ ಪಾತ್ರೆಗಳನ್ನು ತೊಳೆದು ನಿರಂತರವಾಗಿ ಈ ಒಂದು ಪ್ರಸಾದ ಸೇವೆಯಲ್ಲಿ ಅವರೆಲ್ಲ ಭಾಗಿಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮನೋರಂಜನೆ ಬಸವ ಸಮಿತಿ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶ್ರೀಮತಿ ಸರಸ್ವತಿ ನಾಯ್ಕ್ ಅವರು ಕೂಡ ಈ ಒಂದು ಪ್ರಸಾದ ಸೇವೆಯಲ್ಲಿ ನಿರಂತರವಾಗಿ ಅವರು ಭಾಗಿಯಾಗಿದ್ದಾರೆ. ಅವರಿಗೆ ರೇಖಾ ದುಲಾರವರು ಅವರಿಗೆ ನಾಲ್ಕು ಮಾಡಿ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕು. ಎಲ್ಲ ಈ ಮಹಾಪ್ರಸಾದ ವ್ಯವಸ್ಥೆಯಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನು ನೀಡಿರ್ತಕ್ಕಂಥವ್ರಿಗೆ ಈಗ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನ. ಯಾಕೆಂದ್ರೆ ಈಗ ದಿನಂಪ್ರತಿ ಪ್ರಸಾರವನ್ನು ಮಾಡೋರು ಅಡಿಗೆ ಸಾಮಗ್ರಿಗಳನ್ನ ತಂದು ಕೊಡ್ತಾರೆ. ಅದನ್ನ ಅಡಿಗೆಯನ್ನು ಮಾಡಿ ಬಡಿಸಿ ಆಮೇಲೆ ಎಲ್ಲ ಪಾತ್ರೆಗಳನ್ನ ಅವರಿಗೆ ಮತ್ತು ಜಾಗವನ್ನು ಇಟ್ಟು ರಾತ್ರಿ ತನ್ನೇನಾದ್ರು ಕೂಡ ಅವರು ನಿರಂತರವಾಗಿ ಇಲ್ಲೇ ಸೇವೆಯನ್ನ ನೀಡಿದ್ದಾರೆ. ಅವರಿಗೆ ಬಸವ ಸಮಿತಿ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಂತ ಪೂಜ್ಯರು ಹಾಗೂ ಮಾತೋಜಿಯವರು ಹಾಗೂ ಎಲ್ಲ ಹಿರಿಯರು ಸನ್ಮಾನ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ. ಅವರು ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸೋಣ.